ಶೀರ್ಷಿಕೆ: ಅಜ್ಜಿಯ ಅನ್ವೇಷಣೆ. ಜೇನುಗೂಡಿನ ದುಂಬಿಗಳಂತೆ ಝೇಂಕರಿಸುತ್ತಿದ್ದ ಬಸ್ಸಿನಲ್ಲಿ ಒಂದು ಕ್ಷಣ ಮೌನ ಆವರಿಸಿತ್ತು. ಬಸ್ಸಿನಲ್ಲಿದ್ದ ಎಲ್ಲರ ಮುಖಗಳು ಆಶ್ಚರ್ಯದಲ್ಲಿ ಹಿಂತಿರುಗಿ ನೋಡುತ್ತಿದ್ದವು. ಏಕೆ ಅನ್ನುತ್ತೀರಾ? ಯಾರೋ ಒಬ್ಬರು ಅಜ್ಜಿ ಪುಸ್ತಕವನ್ನು ಹಿಡಿದು ಜೋರಾಗಿ ಕಿಲಕಿಲವೆಂದು ನಗುತ್ತಿದ್ದರು. ಅವರೇ ನಮ್ಮಜ್ಜಿ, ಕೆಂಪಮ್ಮ ಅಜ್ಜಿ. ಕೆಂಪಮ್ಮ ಅಜ್ಜಿಗೆ ಸರಿಸುಮಾರು 80ರ ಪ್ರಾಯ. ಕೆಂಪಮ್ಮ ಅಜ್ಜಿ ಎಂದರೆ ಬೆಳಗಿನ ಜಾವ ಎದ್ದು ಶುಗರ್ ಮಾತ್ರೆ, BP ಮಾತ್ರೆಗಳನ್ನು ತಿಂದು ಎಲೆ ಅಡಿಕೆ ಹಾಕಿಕೊಂಡು ಉದ್ಯಾನವನದಲ್ಲಿ ಕೊಂಚ ಹೊತ್ತು ಹರಟೆ ಹೊಡೆದು ಮರಳಿ ಮಧ್ಯಾಹ್ನ ಒಂದು ಮುದ್ದೆ ತಿಂದು ನಿದ್ದೆ ಹೊಡೆದು ಬದುಕುವ ಜೀವ ಎಂದುಕೊಂಡಿದ್ದೀರಾ? ನಮ್ಮಜ್ಜಿ ಈ ಕ್ರಿಯೆಗಳಿಗೆ ತದ್ವಿರುದ್ಧ. ಅಜ್ಜಿಗೆ ವಯಸ್ಸು 80 ಅಷ್ಟೆ, ಆದರೆ ಶಕ್ತಿ 25 ವಯಸ್ಸಿನ ಹುಡುಗಿಯಂತೆ. ಅಜ್ಜಿಯಲ್ಲಿ ಯೌವನ ಮಾಯವಾಗಿದ್ದು ಸತ್ಯ, ಆದರೆ ಸ್ವಾಭಿಮಾನ ಕೊಂಚವೂ ಮರೆಯಾಗಿರಲಿಲ್ಲ. ಈಗಲೂ ದುಡಿದು ತಿನ್ನುವ ಹುಚ್ಚು ನಮ್ಮ ಕೆಂಪಮ್ಮ ಅಜ್ಜಿಯಲ್ಲಿ. ಗುಡಿಸಲಿನಲ್ಲಿ ಒಂಟಿಯಾಗಿದ್ದ ಅಜ್ಜಿ ಬೆಳಗ್ಗೆ ಎದ್ದು ಕಸ ಮುಸರೆ ತೊಳೆದು ರೊಟ್ಟಿ ತಟ್ಟಿ ಚೆಂದದ ಒಂದು ಸೀರೆ ಉಟ್ಟುಕೊಂಡು ತನ್ನ ಪ್ರೀತಿಯ ಬಿದಿರು ಕೋಲನ್ನು ಹಿಡಿದುಕೊಂಡು ಮನೆಯಿಂದ ಹೊರಟರೆ ಮರಳಿ ಹಿಂತಿರುಗುತ್ತಿದ್ದುದು ರಾತ್ರಿ 10 ಗಂಟೆಗೆ. ಅಲ್ಲಿಯವರೆಗೆ ಏನು ಮಾಡುತ್ತಿದ್ದರು? ಮೆಜೆಸ್ಟಿಕ್ಕಿನ ಒಂದು ಬಸ್ ಹಿಡಿದು ಅಲ್ಲಿರುವ ಅಣ್ಣಮ್ಮ ದೇವಿಯ ದೇವಸ್ಥಾನವನ್ನು ಗುಡಿಸಿ ಸಾರಿಸಿ ಅವರು ಕೊಡುತ್ತಿದ್ದ ಹಣವನ್ನು ತೆಗೆದುಕೊಂಡು ಮಾರ್ಕೆಟಿನಲ್ಲಿ ಹೂ ಮಾರಿ ಜೀವನ ನಡೆಸುತ್ತಿದ್ದಳು. 8ನೇ ಕ್ಲಾಸನ್ನು ಪಾಸ್ ಮಾಡಿದ್ದ ಅಜ್ಜಿ ಕನ್ನಡವನ್ನು ಬಹಳ ಸೊಗಸಾಗಿ ಓದುತ್ತಿದ್ದಳು. ಇಲ್ಲೊಂದು ಮುಖ್ಯ ವಿಷಯ ಉಂಟು. ಅಜ್ಜಿಗೆ ಪುಸ್ತಕಗಳನ್ನು ಓದುವ ಹುಚ್ಚು. ತಿಂಗಳೆಲ್ಲ ಸಂಪಾದಿಸುವ ಹಣವನ್ನು ಕೂಡಿಟ್ಟು ತಿಂಗಳಿಗೊಂದು ಪುಸ್ತಕವನ್ನು ಕೊಂಡುಕೊಳ್ಳುತ್ತಿದ್ದಳು. ಈ ಪುಸ್ತಕಗಳನ್ನು ಕೊಂಡುಕೊಂಡು ತನ್ನ ಗುಡಿಸಲನ್ನು ಒಂದು ದೊಡ್ಡ ಗ್ರಂಥಾಲಯವನ್ನಾಗಿಸಿ ಬಿಟ್ಟಿದ್ದಳು. ಹೌದು, ಕೆಂಪಮ್ಮ ಅಜ್ಜಿ ಅಂದು ಓದುತ್ತಿದ್ದುದು ತೇಜಸ್ವಿಯವರು ರಚಿಸಿರುವ ಪರಿಸರದ ಕತೆ. ನಮ್ಮೆಲ್ಲರ ಪ್ರೀತಿಯ ಮಾರನು ಹೇಳುತ್ತಾ ಅತ್ಯದ್ಭುತ ಕತೆಗಳನ್ನು ಓದಿ ಮನಸ್ಸಿನಲ್ಲಿ ನಸುನಗುತ್ತಿದ್ದವಳು ಇದ್ದಕ್ಕಿದ್ದ ಹಾಗೆ ಜೋರಾಗಿ ನಕ್ಕು ಬಿಟ್ಟಳು. ಪುಸ್ತಕವನ್ನು ಹಾಗೆ ಓದುತ್ತಿದ್ದ ಅಜ್ಜಿಯಲ್ಲಿ ಒಂದು ಹುಚ್ಚು ಆವರಿಸಿತ್ತು. ಅದೇನು ಅಂತೀರಾ? ಅಂತಹ ವಿಭಿನ್ನ ಹುಚ್ಚೇನೂ ಅಲ್ಲ. ಅಂಕುಡೊಂಕಾಗಿ ಅಕ್ಷರಗಳನ್ನು ಬರೆದು ಅದರ ಮೇಲೆ ಗೆರೆಗಳನ್ನು ಎಳೆದು ಚುಕ್ಕಿ ಚುಕ್ಕಿಗಳನ್ನು ಇಟ್ಟು ಮಾಡುವ ಆ ಒಂದು ಸಹಿಯ ಮೇಲೆ ನಮ್ಮೆಲ್ಲರಿಗೂ ಅದೇನೋ ಇನ್ನಿಲ್ಲದ ವ್ಯಾಮೋಹ. ಹುಚ್ಚು ಅಲ್ವಾ? ಅಜ್ಜಿಯಲ್ಲೂ ಅಂತಹದೇ ಒಂದು ಆಸೆ, ಒಂದು ಆಟೋಗ್ರಾಫ್ ಪಡೆಯಬೇಕೆಂದು. ಅದು ಯಾರದು ಗೊತ್ತಾ? ತೇಜಸ್ವಿಯವರಿಗೆ ಆಶ್ಚರ್ಯವಾಗುವಂತೆ ಕತೆಗಳನ್ನು ಹೇಳುತ್ತಿದ್ದ ಮಾರಣ್ಣತ್ತು. ನಮ್ಮ ಕೆಂಪಮ್ಮ ಅಜ್ಜಿಯ ಮನಸ್ಸಿನಲ್ಲಿ ಒಮ್ಮೆ ಯಾವುದಾದರೂ ಗುರಿ ಹುಟ್ಟಿದರೆ ಸಾಕು, ಅದನ್ನು ಸಾಧಿಸುವ ತನಕ ಬಿಡುವುದಿಲ್ಲ. ಮರುದಿನವೇ ಒಂದು ಕಾಗದ ಹಾಗೂ ನೀಲಿ ಬಣ್ಣದ ಪೆನ್ನನ್ನು ತೆಗೆದುಕೊಂಡು ಟ್ರೈನಿನಲ್ಲಿ ಚಿಕ್ಕಮಗಳ ಊರಿನ ದಾರಿ ಹಿಡಿದಳು. ಟ್ರೈನಿನಲ್ಲಿ ಪರಿಸರದ ಕತೆ ಓದುತ್ತಿದ್ದವಳು ಇನ್ನೇನು ಚಿಕ್ಕಮಗಳೂರು ತಲುಪುವಾಗ ಮೂಲಿಕೆ ಬಳ್ಳಿಯ ಸುತ್ತ ಕಥೆಯನ್ನು ಓದಲು ಪ್ರಾರಂಭಿಸಿದಳು. ಎಸ್ಟೇಟನ್ನು ತಲುಪುವ ಸಮಯ ಹತ್ತಿರವಾಗುತ್ತಿದ್ದಂತೆ ಅಜ್ಜಿಯಲ್ಲಿ ಇನ್ನಿಲ್ಲದ ಕುತೂಹಲ, ಸಂತೋಷ ಮನೆ ಮಾಡಿತ್ತು. ಮಾರ ಹೇಗಿರಬಹುದು ಎಂಬ ಕುತೂಹಲ ಮತ್ತೊಂದೆಡೆ. ಕೆಂಪಮ್ಮಜ್ಜಿ ಕೊನೆಗೂ ಎಸ್ಟೇಟನ್ನು ತಲುಪಿದಳು. ಗಡಗಡವೆಂದು ನಡುಗುತ್ತಿದ್ದ ಹೆಜ್ಜೆಯನ್ನು ಮುಂದೆ ಮುಂದೆ ಹಾಕುತ್ತಾ ಮಾತು ಬರದ ಅಜ್ಜಿ ತನ್ನ ಕೈಗಳ ಮೂಲಕ ಮಾರನ ಹೆಸರನ್ನು ತೋರಿಸಿ ಇವರು ಎಲ್ಲಿರುವರು ಎಂದು ಮೂಕ ಭಾಷೆಯಲ್ಲಿ ಕುತೂಹಲದಲ್ಲಿ ಕೇಳಿದಳು. ಎಲ್ಲರಲ್ಲೂ ಒಂದು ಕ್ಷಣದ ಆಶ್ಚರ್ಯ. ಮತ್ತೊಂದೆಡೆ ಈ ಅಜ್ಜಿಗೆ ಎಂಥ ಹುಚ್ಚು ಎಂಬ ನಗು. ಏಕೆಂದರೆ ತೇಜಸ್ವಿಯವರು ನಿಧನರಾಗಿಯೇ ಸರಿಸುಮಾರು 8ರಿಂದ 10 ತಿಂಗಳಾಗಿತ್ತು. ಅವರು ಪರಿಸರದ ಕತೆ ಬರೆದಾಗಲೇ ಮಾರನು ಹಣ್ಣು ಮುದುಕನೆಂದರೆ ಅವನು ಇನ್ನು ಬದುಕಿರಲು ಸಾಧ್ಯವೇ? ಆದರೆ ಈ ಆಲೋಚನೆ ಕೆಂಪಮ್ಮಜ್ಜಿಯ ತಲೆಯಲ್ಲಿ ಹೊಳೆಯಲೇ ಇಲ್ಲ. ನಮ್ಮ ಸಾಹಿತ್ಯಕ್ಕೆ ಇರುವ ಅಂತಹ ಚೈತನ್ಯವೇ ಇದು ಅಲ್ವೇ? ಅಲ್ಲಿ ತೇಜಸ್ವಿ, ಮಾರ ಯಾರೂ ಇಲ್ಲದಿದ್ದರೂ ಅವರ ಮನಸ್ಸುಗಳು ಮಾತ್ರ ಆ ಮಣ್ಣಿನ ಕಣದಲ್ಲೂ ಜೀವಂತವಾಗಿತ್ತು. ಅಜ್ಜಿ ಕೆಲವು ದಿನ ಅಲ್ಲೇ ಕಾಲ ಕಳೆದು ಹಿಂತಿರುಗಿದಳು. ಸರಿಸುಮಾರು 1 ವರ್ಷದ ನಂತರ 81 ವಯಸ್ಸಿನ ಅಜ್ಜಿ ನಡುಗುತ್ತಿರುವ ತನ್ನ ಕೈಗಳಿಂದ ಆಟೋಗ್ರಾಫನ್ನು ಹಾಕುತ್ತಿರುವ ದೃಶ್ಯವನ್ನು ನೋಡುವುದೇ ಒಂದು ದೊಡ್ಡ ವೈಭೋಗವಾಗಿತ್ತು.